ಸೊ ರೆಡಿಯಾಗಿ ಹೊರಟೆ. ನಾನೊಟ್ಟಾಗ ಮಧ್ಯ ಅಮ್ಮು ಸಿಕ್ಕಲ್ಲು. ಮಹಾಲಕ್ಷ್ಮಿ ಶ್ರೀಲಕ್ಷ್ಮಿ ಅದ್ಯಾಕೆ ಅದೇನೇನು ಎಕ್ಕಬಿಟ್ಟಿದ್ದಿ ತಲೆಗೆ. ಬಾಯ್ ಹಾಯ್. ಏನ್ ಫುಲ್ ಜಿಗಿ ಜಿಗಿ ಅಂತ ರೆಡಿ ಆಗ್ಬಿಟ್ಟಿದ್ಯಾ? ಜಿಗಿ ಜಿಗಿ ಅಂತ ನೀನ್ ರೆಡಿ ಆಗಿಲ್ವಾ? ನಾನು ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದೀನಿ. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್. ಅಮ್ಮವ್ರಮ್ಮಂಗೂ ಬಾಯ್ ಮಾಡಿ ತುಂಬಾ ದಿನದ ನಂತರ ಟ್ರೈನ್ ಹತ್ತಕ್ಕೆ ರೈಲ್ವೆ ಸ್ಟೇಷನ್ ಬಂದೆ. ಇಲ್ಲಿ ನೋಡಿದ್ರೆ ಭರತ ಸಿಕ್ಬಿಟ್ಟ. ಭಗವಂತ ನಿನ್ನಂದ ರೂಪಿಸಲು ತ್ರಿಲೋಕ ಸೌಂದರ್ಯ ಕಾಲಿನೇ ಮಾಡಿದ. ಟ್ರೈನು 3ನೇ ಪ್ಲಾಟ್ಫಾರ್ಮ್ ಬರಕ್ಕೆ 4ನೇ ಪ್ಲಾಟ್ಫಾರ್ಮ್ ಬಂದ್ಬಿಡ್ತು. ಅದಾದ್ಮೇಲೆ 3ನೇ ಪ್ಲಾಟ್ಫಾರ್ಮ್ಗೆ ಮೈಸೂರು ಎಕ್ಸ್ಪ್ರೆಸ್ ಬಂದ್ಬಿಡ್ತು. ಅದಕ್ಕೆ ದಗದಗ ಅಂತ ಹತ್ಕೊಂಡೋಗಿ 3ನೇ ಪ್ಲಾಟ್ಫಾರ್ಮ್ಗೆ ಬಂದಂತ ಟ್ರೈನ್ ಹತ್ತದೆ. ಇಲ್ಲಿ ನೋಡಿದ್ರೆ ಒಬ್ರು ಅಣ್ಣ 2 ಫೋನ್ ಯೂಸ್ ಮಾಡ್ತಾ ಇದ್ರು. ಒಂದ್ ಸ್ನ್ಯಾಪ್ಗೆ ಒಂದ್ ಇನ್ಸ್ಟಾಗ್ರಾಮ್ಗೆ. ಆದ್ರೂ ಮಸ್ತ್ ಅಲ್ಲ. ಮಂಡ್ಯ ಬಂತು ಜೈ ಅಂತ ಮಂಡ್ಯದಲ್ಲಿ ಇಳ್ಕೊಂಡೆ. ನಾನೋಗ ಶಾರ್ಟ್ ಕಟ್ ದಾರಿಗೆ ಬಂದು ಶಾರ್ಟ್ ಕಟ್ ಅಲ್ಲೇ ಹೋದೆ. ಈ ಶಾರ್ಟ್ ಕಟ್ ದಾರಿಲಿ ಹೋಗೋದು ಟಿಕೆಟ್ ತಗೊಂಡಿಲ್ಲ ಅಂತಲ್ಲ, ಬೇಗ ಹೋಗ್ಬೇಕು ಅಂತ ಅಷ್ಟೇ. ನಾನು ಬರುತ್ತಾ ಹಾಸ್ಪಿಟ್ಲ್ ಹೋಗಿ ಬಂದಂತ ಕೆಲಸ ಮುಗಿಸ್ಕೊಂಡು ಆಚೆ ಬಂದ್ ನೋಡಿದ್ರೆ ನಮ್ ಕ್ಲಾಸ್ ಅವರೆಲ್ಲ ಗಾಡಿ ಹಾಕೊಂಡು ಹೊರಟಿದ್ರು. ಅವ್ರ ಪಾಡವ್ರು ಹೋಗ್ಲಿ ಅಂತ ನನಗ್ ಬೇರೆ ಟ್ರೈನ್ ಲೇಟ್ ಆಗಿತ್ತು. ಅದಕ್ಕೆ ಪಿಜ್ಜಾ ಬುಕ್ ಮಾಡಿ ಸ್ವಾತಿ ಮನೆಯಲ್ಲಿ ಪಿಜ್ಜಾ ತಿನ್ಕೊಂಡು ಹಂಗೆ ಲೈಟ್ ಆಗಿ ಸುವಾಸನ ರೇಗಿಸ್ಕೊಂಡು ಹಂಗೆ ಒಂದ್ ಟ್ರೈನ್ ಮಿಸ್ ಮಾಡ್ಕೊಂಡು ಬಂದಿದ್ ತಿರುಪತಿ ಟ್ರೈನ್ ಹತ್ಕೊಂಡು ನಿಂತ್ಕೊಂಡೆ ರಾಮನಗರ ತನಕ ಬಂದೆ. ರಾಮನಗರಕ್ಕೆ ಬಂದ್ರೆ ಯಾಕೋ ಜಾತ್ರೆ ಬಂದಿರೋ ಫೀಲ್ ಆಗ್ತಾ ಇತ್ತು. ಟ್ರಾಫಿಕ್ ಓಮಯ್ಯ ಒಳ್ಳೆ ಚಿಕ್ಕಪೇಟೆ ರೋಡ್ ಮಧ್ಯೆ ನಡ್ಕೊಂಡ್ ಬಂದಂಗ ಆಗ್ತಾ ಇತ್ತು. ಅಲ್ಲೇ ಹಾಗೆ ಗಣೇಶಪ್ಪ ಒಂದ್ ನಮಸ್ಕಾರ ಹಾಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ತನಕ ನಡ್ಕೊಂಡ್ ಬಂದ್ರೆ ನಂದಿರೋದೃಷ್ಟಕ್ಕೆ ಒಂದ್ ಬಸ್ಸು ಇರ್ಲಿಲ್ಲ. ಮುಖನ ಸಪ್ಪೆ ತರ ಸಪ್ಪೆ ಮಾಡ್ಕೊಂಡು ನಡ್ಕೊಂಡೆ ಮನೆಗ್ ಬಂದೆ. ಇಲ್ಲಿ ನೋಡಿದ್ರೆ ಆಗ್ಲೇ ಮೀಟಿಂಗ್ ಶುರು ಆಗಿತ್ತು. ಇನ್ನು ಮುಂದೆ ಇಟ್ಕೊಬಿಡು ಫೋನ್ನ. ಹಂಗಿಟ್ಕೊಬಿಡು. ಇಲ್ಲೇ ಇಟ್ಕೊಂಡ್ಬಿಡ್ತೀನಿ ಬಿಡು. ರತ್ನಮಾಲೆ, ಅಮ್ಮು ಮಾಲೆ, ತೊಳ್ಚು ಮಾಲೆ, ಮಮತಾ ಮಾಲೆ. ಅಷ್ಟೇ ವಿಷಯ. ಪೀಸ್.